ನಮಗಿರೋ ಮಾಹಿತಿ ಪ್ರಕಾರ ಈ ಕುಮಾರಣ್ಣ ಅಂತ ಫಸ್ಟ್ ಪದವನ್ನು ಬಳಸ್ತೋರೆ ನಿಮ್ಮ ಗ್ಯಾಂಗ್ನ ವ್ಯಕ್ತಿ ಅಂತ. ಅದು ಜಮೀರ್ ಅವರಾದರೂ ಆಗಬಹುದು, ನೀವು ಒಂದು 4-5 ಜನ ಬಹಳ ಕ್ಲೋಸ್ ಆಗಿದ್ರಲ್ಲ, ಅದರಲ್ಲಿ ಯಾರೋ ಒಬ್ಬರು ಫಸ್ಟ್ ಟೈಮ್ಗೆ ಕುಮಾರಣ್ಣ ಅಂತ ಕರೆದಿದ್ದು ಅಂತ. ನಾವೇ ಸರ್ ಕುಮಾರಣ್ಣ ಅಂತ ಅವಾಗೆಲ್ಲ ಒತ್ಕೊಂಡು ಮೆರೆದ್ವಲ್ಲ ಸರ್ ಕುಮಾರಣ್ಣನ. ಹಾಂ, ಇದರಲ್ಲಿ ನೀವು ಯಾರಾದರೂ ಯಾವತ್ತಾದರೂ ಕರಿಯಣ್ಣ ಅಂತ ಕರೆದಿದ್ದೀರಾ? ಯಾರಾದರೂ ಯಾವತ್ತಾದರೂ? ಎಲ್ಲ ಇಂಟರ್ನಲ್ ಟಾಕಿಂಗು. ಓಕೆ, ನಾವೇನು ಹೊರಗಡೆ ಬೀದಿಲ್ ಅಂತಿದ್ವಿ ಅವೆಲ್ಲ ಅನ್ನೋರು. ನಮ್ಮನ್ನ ಕೆಂಚ ಅನ್ನೋರು, ಅವನು ಕುಳ್ಳ ಅನ್ನೋರು. ಅದನ್ನೆಲ್ಲ ನಾವು ಬೀದಿಲಿ ಪಬ್ಲಿಕ್ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಮತ್ತೆ ಈಗ ಅದೇ ಕುಮಾರಸ್ವಾಮಿ ಅವರು ಹೇಳೋದು ಅದೆಲ್ಲ ಅವ್ರ ಸಂಸ್ಕೃತಿ ತೋರಿಸುತ್ತೆ, ಅವ್ರ ಸಂಸ್ಕೃತಿ ತೋರಿಸುತ್ತೆ ಆ ಥರ ಮಾತಾಡೋದು. ಎಲ್ಲಿ ಈ ಸಂದರ್ಭದಲ್ಲಿ ಅವ್ರ ಆ ಮಾತನ್ನು ಹೇಳಲೇಬೇಕಲ್ವಾ? ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಬಾಲಕೃಷ್ಣ ಅವರೇ, ಈಗ ಈ ಥರ ಕರೆದು ಇವತ್ತಿಗೆ ಕುಮಾರಸ್ವಾಮಿ ಅವರು ನಿಮ್ಮ ಪ್ರಕಾರ ಉಲ್ಟಾ ಹೊಡಿತಿದ್ದಾರೆ ಅಂತನಾ, ರಾಜಕೀಯಕ್ಕೆ ಬಳಸ್ಕೊತಾ ಇದ್ದಾರೆ ಅಂತನಾ ಇದನ್ನ? ಸರ್, ಈಗ ಈ ಸನ್ನಿವೇಶದಲ್ಲಿ ಇಂಥ ಪದ ಬಳಕೆ ಮಾಡಿಕೊಂಡ್ರೆ ಒಕ್ಕಲಿಗರ ಓಟು ಜಾಸ್ತಿ ನಮ್ಮತ್ತ ವಾಲ್ತದೆ ಅಂತೇಳಿ ಅವರ ಅಭಿಪ್ರಾಯ ಮತ್ತು ತೀರ್ಮಾನ. ಅದು ಸರಿ ಕೂಡ. ಒಕ್ಕಲಿಗರು ಎಲ್ಲೋ ಒಂದು ಕಡೆ ಬೇರೆಯವ್ರು ಏನಾದರೂ ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೂ ಅವರು ನೆಗೆಟಿವ್ ಆಗಿ ತಗೊಳ್ತಕ್ಕಂಥದ್ದು, ಆಕ್ರೋಶ ಬರ್ತಕ್ಕಂಥದ್ದು ಸತ್ಯ ಕೂಡ. ಈಗ ದೇವೇಗೌಡರು ಅದು ಆಗಿರ್ತಕ್ಕಂಥದ್ದು ಡ್ಯಾಮೇಜ್. ಈಗ ನೀವೇ ಯಾಕಂತದ್ದು ಆ ಡ್ಯಾಮೇಜ್ಗೆ ದಾರಿ ಮಾಡಿಕೊಟ್ರಿ? ಆ ಡ್ಯಾಮೇಜ್ಗೆ ದಾರಿ ಮಾಡಿಕೊಟ್ಟಾರೆ ನೀವಲ್ವ ಇವಾಗ? ಅಥವಾ ನೀವು, ಅಥವಾ ಜಮೀರ್ ಅವರು, ಅಥವಾ ನಿಮ್ಮ ಪಾರ್ಟಿನೋ? ನೀವೇ ತಾನೇ ದಾರಿ ಮಾಡಿಕೊಟ್ಟಿದ್ದು ಅದಕ್ಕೀಗ? ಪಾರ್ಟಿ ಆಗಲಿ ನಾವಾಗಲಿ ಹೇಳಿಲ್ಲ ಅದು ಮಾತನ್ನ. ಅವರು ಕೆಲವು ಕಡೆ ಸ್ಪೀಚ್ ಮಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಅದು ಸ್ಪಾಂಟೇನಿಯಸ್ ಆಗಿ ಬರ್ತದೆ, ಅಷ್ಟೇ ಅದು ಬಂದಿದೆ. ಬಟ್ ಅವನು ಕೂಡ ಅದನ್ನ ಅವ್ರಿಗೆ ಅವಮಾನ ಮಾಡಬೇಕು ಅಥವಾ ಅವ್ರಿಗೆ ಕೆಟ್ಟದಾಗ ಮಾತಾಡಬೇಕು ಅಂತ ಅಂದಿಲ್ಲ. ಸ್ಪಾಂಟೇನಿಯಸ್ ಆಗಿ ಭಾಷಣ ಮಾಡ್ಬೇಕಾದ್ರೆ ಎಲ್ಲೋ ಅಚಾನಕ್ ಆಗಿ ಬಂದಿರತಕ್ಕಂಥ ಪದ ಅದು ಬಂದಿದ್ರು ಕೂಡ ತಪ್ಪು ಅಂತ ನಾವು ಒಪ್ಕೊಂಡಿದೀವಲ್ಲ. ಓಕೆ, ಇನ್ನೊಂದು ಬಾಲಕೃಷ್ಣ ಅವರೇ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಇವರೆಲ್ಲ ಹೇಳಿದಾಗ ಅದು ಕಾಂಟ್ರವರ್ಸಿ ಆಗಲ್ಲ, ನಮ್ಮ ಕಡೆಯಿಂದ ಯಾರಾದರೂ ಒಂದು ಮಾತಾಡ್ಬಿಟ್ರೆ ದೊಡ್ಡ ಕಾಂಟ್ರವರ್ಸಿ ಮಾಡಿಬಿಡ್ತಾರೆ ಅಂತ ನೀವು ಹೇಳಿದ್ದೀರಿ. ಸರ್, ನಮಗ್ ಗೊತ್ತಿರೋ ಪ್ರಕಾರ ಕೆಲವು ಯೂಟ್ಯೂಬು, ಕೆಲವು ಮಾಧ್ಯಮದವ್ರನ್ನ ನಾವು ಈ ರೀತಿ ಪ್ರಚೋದನೆಯಾಗಿ ಮಾತಾಡ್ತೀವಿ, ಅದನ್ನ ವೈಭವೀಕರಣ ಮಾಡಿ ಮಂಡ್ಯದಲ್ಲಿ ಯಾವ ರೀತಿ ಮತವಾಗಿ ಪರಿವರ್ತನೆ ಮಾಡ್ಕೊಂಡ್ರು ಹಿಂಗೆ ಕ್ಷುಲ್ಲಕ ಮಾತುಗಳಿಂದ ಅದನ್ನ ಮಾಡಬೇಕು ಅಂತಕ್ಕಂಥ ಯೋಜನೆನ ಅವ್ರು ಮೊದಲೇ ರೂಪಿಸಿದ್ರು ಜನತಾದಳದವರು. ಯಾಕಂದ್ರೆ ಬೇಕೋ ಬೇಡವೋ ಒಕ್ಕಲಿಗರ ಕಾನ್ಸ್ಟಿಟ್ಯೂನ್ಸಿ ಚನ್ನಪಟ್ಟಣ, ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡಿದಾಗ ಅದನ್ನ ಎಲ್ಲೆಲ್ಲಿ ನಮ್ಮ ವೀಕ್ನೆಸ್, ಲೂಪ್ ಹೋಲ್ಸ್ಗಳಿರ್ತವೆ ಅದನ್ನೆಲ್ಲ ಎಕ್ಕಿ ಅದನ್ನ ವೈಭವೀಕರಣ ಮಾಡಿ ಅದರಿಂದ ಮತ ಪರಿವರ್ತನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಇತ್ತು. ಆದ್ರೆ ನಾವೆಲ್ಲೂ ಕೂಡ ಅದನ್ನ ಆ ರೀತಿ ನಾವು ಮಾತಾಡ್ಲಿಕ್ಕೆ ಹೋಗ್ಲ. ಬಟ್ ಇವನು ಜಮೀರಣ್ಣ ಯಾಕೆ ಹಂಗೆ ಮಾತಾಡ್ದ ಅಂತಾನು ಗೊತ್ತಿಲ್ಲ ನಮ್ಗೆ. ಈಗ ಕೆಲವರು ಹೇಳ್ತಾರೆ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ರು ಅಂತ. ಅವ್ರು ಆ ಥರ ಪ್ಲಾನ್ ಮಾಡಿದ್ರೆ ನೀವು ಅವ್ರ ಟ್ರಾಪಿಗೆ ಬಿದ್ದು ಬಿಟ್ರೆ ಹಾಗಾದ್ರೆ ನೀವು ಅಂದ್ರೆ ಜಮೀರ್ ಅವರು ಅಂತ. ಜಮೀರಣ್ಣಂಗೆ ಗೊತ್ತಿಲ್ಲ, ನಮ್ಗೆಲ್ಲ ಕೆಲವು ಮಾಧ್ಯಮ ಸ್ನೇಹಿತರು ಹೇಳಿದ್ರು ಹುಷಾರಾಗಿ ಮಾತಾಡೋಣ, ನಿಮ್ ಬಗ್ಗೆ ಅವ್ರು ಈ ರೀತಿ ಹೇಳಿದ್ದಾರೆ, ಈ ರೀತಿ ಕೆಲವು ಮಾಧ್ಯಮದವ್ರನ್ನು ಕೂಡ ಮಾತಾಡಿದ್ದಾರೆ. ಅವರೆಲ್ಲ ತೋರಿಸಿದ್ರಲ್ಲ, ಇದನ್ನ ವೈಭವೀಕರಣ ಮಾಡಿ ಕೆಲವು ಮಾಧ್ಯಮದವ್ರು ಇದನ್ನೇ ತೋರಿಸ್ತಕ್ಕಂಥ ಕೆಲಸನ ಮಾಡಿದ್ರು. ಅಂದ್ರೆ ಇದ್ರ ಹಿಂದೆ ಉದ್ದೇಶ ಏನಂತಂದ್ರೆ ಇದನ್ನ ಮತವಾಗಿ ಪರಿವರ್ತನೆ ಮಾಡಬೇಕು ಅಂತ. ಮಾಧ್ಯಮದ ವಿಚಾರ ಏನು ಅಂದ್ರೆ ಯಾವಾಗಲೂ ಒಂದ್ಸರಿ ಎಲ್ಲ ಕೆಲವು ವಿಚಾರಗಳನ್ನ ತೋರಿಸ್ತಕ್ಕಂಥದ್ದು, ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು. ಆದ್ರೆ ಅದನ್ನ ವೈಭವೀಕರಣ ಮಾಡುವಂತದ್ರಲ್ಲಿ ಕೆಲವು ಮಾಧ್ಯಮಗಳು ಯಶಸ್ವಿ ಆದವು. ಅದ್ರ ಹಿಂದೆ ಏನು ಹುನ್ನಾರ ಇದೆ ಅಂತಕ್ಕಂಥದ್ದನ್ನ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು. ಈಗ ನೀವು ಇನ್ನೊಂದು ಕಡೆ ಹೇಳ್ತೀರಿ, ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಗಳು ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡೋ ಅರಗಿಸ್ಕೊಂಡ್ಬಿಡ್ತಾರೆ, ಅವ್ರ ಬಗ್ಗೆ ಅಲ್ಲೋ ಇಲ್ಲೋ ಒಂದು ಹೇಳಿಕೆ ಬಂದುಬಿಟ್ರೆ ಅಂದ್ಬಿಡ್ತಾರೆ ಅಂತ. ಬೇಕೋ ಬೇಡವೋ ನಮ್ಮ ಜನಾಂಗದ ಸರ್ವೋಚ್ಚ ನಾಯಕರಾಗ್ಬಿಟ್ಟಾರಲ್ಲ ಸರ್. ಅದರಿಂದ ಅದನ್ನ ಆ ಒಂದು ವಿಚಾರವನ್ನ ಅವರು ಉಪಯೋಗಿಸ್ಕೊಂಡು ನಮ್ಮಂತ ಸಣ್ಣ ಪುಟ್ಟ ಒಕ್ಕಲಿಗರನ್ನೆಲ್ಲ ದಮನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಬಾಲಕೃಷ್ಣ, ನಾನು ಈಗ ನಿಮ್ಮ ಆತ್ಮೀಯರೇ ಜಮೀರ್ ಅಹಮದ್ ಖಾನ್ ಅವರು ಒಟ್ಟಿಗೆ ಇರ್ತಕ್ಕಂಥವ್ರು, ಒಂದೇ ಪಾರ್ಟಿಲಿ ಇವಾಗ ಇದ್ದೀರಿ, ಆ ಕಾರಣಕ್ಕೆ ಕೇಳಿಬಿಡ್ತೀನಿ, ಕೇಳಿಬಿಡ್ತೀನಿ ನಾನು. ಈಗ ಆಯಿತು, ಒಂದೇನೋ ಕಾಲಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆ ಏನೋ ಚುನಾವಣಾ ಪ್ರಚಾರದ ಭರದಲ್ಲಿ ಬಂದುಬಿಡ್ತು ಮಾತು ಅಂತ ಅಂದ್ಕೊಳ್ಳೋಣ.
ದೇವೇಗೌಡನ ಕೊಂಡ್ಕೊಂಡ್ಬಿಡ್ತೀನಿ, ಒಂದೊಂದು ಪೈಸಾ ಸೇರಿಸ್ಬಿಟ್ಟು ಕೊಂಡ್ಕೊಂಡ್ಬಿಡ್ತೀನಿ ನಾನು, ಒಂಚೂರು ಬಿಡಲ್ಲ ಅವ್ರನ್ನ, ಈ ಮಾತೆಲ್ಲ ಬರುತ್ತಲ್ಲ, ಒಂಥರ ಇದು ಸ್ವಲ್ಪ ಅನುಮಾನ ಬರಲ್ವಾ ಇದರಲ್ಲಿ? ಇಲ್ಲ ಇಲ್ಲ ಇಲ್ಲ, ಇದು ತಪ್ಪು. ನಿಮ್ಮ 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 ವಿಚಾರಧಾರೆನೂ ಕೂಡ ತಪ್ಪಿದೆ ಅದರಲ್ಲಿ. ಅಲ್ಲಿ ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನಮ್ಮ ಮತಗಳನ್ನ ಕುಮಾರಸ್ವಾಮಿರವರು ಕೊಂಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಓಕೆ, ನಮ್ಮ ಮತನೇ ಬೇಡ, ನಿಮ್ಮಿಂದ ನಾನೇ ಚುನಾವಣೆ ಮಾಡಬೇಕಾಗಿಲ್ಲ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರವರು ನಮ್ಮ ಮತಗಳನ್ನ ಕೊಂಡ್ಕೊಳ್ಳೋಕೆ ಯಾಕೆ ಬಂದ್ರು? ನೀವು ಕೆಲಸ ಮಾಡಿದ್ರೆ, ನಮ್ಮ ಸಮಾಜದ ಮೇಲೆ ಪ್ರೀತಿ ಇದ್ದಿದ್ರೆ ನೀವು ದುಡ್ಡು ಯಾಕೆ ಕೊಡ್ಬೇಕಾಗಿತ್ತು, ದುಡ್ಡು ಯಾಕೆ ಹಂಚಕ್ ಬರ್ಬೇಕಾಗಿತ್ತು? ನೀವು ಯಾರನ್ನ ಕಳಿಸಿ ಎಲ್ಲರನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ರಿ? ನೀವು ನಮ್ಮ ಸಮಾಜನ ಕೊಂಡ್ಕೊಳ್ಳೋದಾದ್ರೆ ನಮ್ಮ ಹತ್ರನೂ ದುಡ್ಡಿದೆ, ನಾವು ಬಡವರೆಲ್ಲ ಸೇರಿಸಿ ನಿಮ್ಮನ್ನು ಕೊಂಡ್ಕೋತೀವಿ ಅಂತಕ್ಕಂಥ ಮಾತು, ಅದು ಚುನಾವಣೆ ವಿಚಾರದಲ್ಲಿ ಹೇಳಿರ್ತಕ್ಕಂಥದ್ದು. ನೀವು ಅವ್ರನ್ನ ಕೊಂಡ್ಕೊಳಕ್ ಆಯ್ತದ ಸ್ವಾಮಿ? ದೇವೇಗೌಡರ ಕುಮಾರಸ್ವಾಮಿನ ನಾವು ನೀವು ನಮ್ಮನ್ನ ಕೊಂಡ್ಕೊಳಕ್ ಬಂದಿದ್ದೀರಾ? ನಮ್ಮ ಮತ ಕೊಂಡ್ಕೊಳಕ್ ಬಂದಿದ್ದೀರಾ? ನೀವು ನಮ್ಮನ್ನು ಕೊಂಡ್ಕೊಳ್ಳೋದಾದ್ರೆ ನಾವು ಕೂಡ ಒಂದೊಂದು ರೂಪಾಯಿ, ನಾವೆಲ್ಲ ಬಡವರು ಒಂದೊಂದು ರೂಪಾಯಿ ಸೇರಿಸಿ ನಿಮ್ಮನ್ನೇ ಕೊಂಡ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ಇದು ಬಾಲಕೃಷ್ಣ ಅವರೇ, ನಿಮಗೂ ಗೊತ್ತಿರುತ್ತೆ ಇದು ಪೋಟ್ರೆ ಆಗಿದ್ದು ಹೇಗೆ ಅಂತ ನಿಮ್ಗೆ ಗೊತ್ತಿದೆ, ಇದು ಬಿಂಬಿತವಾಗಿದ್ದು ಹೇಗೆ ಅಂತ ಹೇಳಿ. ಇಲ್ಲಿ ಬಂದಿದ್ದು ಜಮೀರ್ ಹೇಳ್ತಾ ಇದ್ರಂತೆ ದೇವೇಗೌಡನೇ ಕೊಂಡ್ಕೊಂಡ್ಬಿಡ್ತಾರಂತೆ ಕಾಸು ಕೊಟ್ಬಿಟ್ಟು ಅನ್ನೋ ಅಷ್ಟಕ್ಕೆ ಮಾತ್ರ ಬಂತದ್ದು. ನೀವೀಗ ಬಿಡಿಸೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಚರ್ಚೆಗೆ ಬರಲಿಲ್ಲ ಅಲ್ಲಿ ಅಂತ. ಅದನ್ನೇ ಹೇಳಿದ್ದು, ನಾನು ಹೇಳಿದ್ನಲ್ಲ ಮೊದಲೇ, ಇದು ಪ್ರೀ ಪ್ಲಾನ್ ಇತ್ತು ಅವ್ರಿಗೆ. ಕೆಲವು ಮಾಧ್ಯಮದವ್ರನ್ನ, ಕೆಲವು ಯೂಟ್ಯೂಬ್ ಚಾನೆಲ್ಸ್ನವ್ರನ್ನೆಲ್ಲ ಈ ರೀತಿ ಬರ್ತಕ್ಕಂಥ ವಿಷಯಗಳನ್ನ ಮಾತ್ರ ಎಕ್ಕಿ ಇದನ್ನ ವೈಭವೀಕರಣ ಮಾಡಬೇಕು, ಅದನ್ನ ಕೆಲವು ಮಾಧ್ಯಮಗಳು ತಗೊಂಡು ಗಂಟೆಗಟ್ಟಲೆ ಚರ್ಚೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ಇದೆಲ್ಲ ಮತ್ತೆ ಪ್ಲಾನ್ ಮಾಡಿದ್ರು. ಜಮೀರಣ್ಣಂಗೆ ಅದು ಗೊತ್ತಾಗ್ಲಿಲ್ಲ ಅಷ್ಟೇ, ನಮ್ಗೆಲ್ಲ ಗೊತ್ತಿತ್ತು ಇದನ್ನೆಲ್ಲ. ನಮ್ಗೆ ಹೇಳಿದ್ರು ಕೆಲವು ಮಾಧ್ಯಮ ಸ್ನೇಹಿತರುಗಳು, ನೀವು ಹುಷಾರಾಗಿರಿ, ಇದನ್ನ ಪ್ಲಾನ್ ಮಾಡಿದ್ದಾರೆ, ಅವರು ಅಭಿವೃದ್ಧಿ ಮಾಡಿ ಗೆಲ್ಲೋದಿಲ್ಲ, ಈ ರೀತಿ ಅವರು ನಮ್ಮನ್ನ ಇದನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ಗೆಲ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಹುಷಾರಾಗಿರಿ ಅಂತ ಹೇಳಿದ್ರು ನಮ್ಗೆ. ಈಗ ರಾಜಕೀಯ ಅಂದ್ರೆ ತಂತ್ರ ಕುತಂತ್ರ ಬಾಲಕೃಷ್ಣ ಅವರೇ, ನಿಮಗೇನದು ಹೇಳ್ಕೊಡ್ಬೇಕಾಗಿಲ್ಲ. ರಾಜಕೀಯದ ಪಾಠಗಳೆಲ್ಲ ಚೆನ್ನಾಗಿ ಕಲ್ತಿರ್ತೀರಿ, ಅದ್ರದ್ದು ಪೆಟ್ಟು ತಿಂದಿರ್ತೀರಿ, ಲಾಭನೂ ಪಡ್ಕೊಂಡಿರ್ತೀರಿ. DK ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೊಗೊಂಡಿದ್ರು ಚನ್ನಪಟ್ಟಣ ಕ್ಷೇತ್ರವನ್ನು, ರಿಸಲ್ಟ್ ಬಂದುಬಿಟ್ಟಿದೆ ಅಂತ ನಾನು ಮಾತನಾಡಲ್ಲ. KPCC ಅಧ್ಯಕ್ಷರೇ ಅಷ್ಟು ಓಡಾಡ್ತಾ ಇದ್ದಾಗ ಕಾಂಗ್ರೆಸ್ನ ಕಡೆಯಿಂದ ಇಂಥ ಎಡವಟ್ಟುಗಳಾಗ್ಬಿಡ್ತಾ ಅಂತ ಒಂದು ಆಶ್ಚರ್ಯ ಆಗಲಿಲ್ವಾ ನಿಮಗೆ? ಗ್ರಾಚಾರ ಕೆಟ್ಟಾಗ ಒಂದೊಂಚೂರು ಎಡವಟ್ಟು ಆಯ್ತದೆ ಸರ್. ಯಾರು ಉದ್ದೇಶಪೂರ್ವಕವಾಗಿ ಮಾತಾಡಬೇಕು ಅಂತ ಮಾತಾಡಿಲ್ಲ ಆ ವಿಚಾರನ. ಅವನು ಮಾತಾಡ್ತಕ್ಕಂಥ ಬರದಲ್ಲಿ ತನ್ನ ಕಮ್ಯುನಿಟಿ ಅವ್ರನ್ನ ಸೆಳಿತಕ್ಕಂಥ ಬರದಲ್ಲಿ ಹಂಗೆ ಮಾತಾಡಿದ್ದಾನೆ, ತಪ್ಪೇ ಇರ್ಬೋದು. ಆದ್ರೆ ಎಲ್ಲ ಒಂದ್ ಕಡೆ ಇವ್ರು ಕೊಂಡ್ಕೊಂಡಿದ್ರಲ್ಲ ಅಲ್ಪಸಂಖ್ಯಾತರ ಮತಗಳು, ಅದಕ್ಕೆ ಕಡಿವಾಣ ಆಗ್ತಾ ಹೋಗಿ ಅಲ್ಪಸಂಖ್ಯಾತರ ಮತಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಅವನ ಪಾತ್ರನೂ ಕೂಡ ಇದೆ. ಈಗ ಅವನಿಲ್ಲ ಅಂದಿದ್ರೆ ಕನಿಷ್ಠ ಒಂದು 40% ಅಲ್ಪಸಂಖ್ಯಾತರ ಮತ JDS ಹೋಗ್ತಿತ್ತು. ಅದನ್ನ ತಡಿತಕ್ಕಂಥ ಕೆಲಸ ಅವನು ಕೂಡ ಮಾಡಿದ್ದಾನೆ. ಆದ್ರೆ ಎಲ್ಲ ಒಂದು ಎಡವಟ್ ಮಾಡಿ ಕೆಲವು ಒಕ್ಕಲಿಗ ಸಮಾಜದ ಮತಗಳು ಕೂಡ ಚಿದ್ರೋದಕ್ಕೆ ಅವ್ರ ಕಾರಣ ಇದ್ರು ನೇರವಾಗಿ ಅವನ್ನೇ ದೂಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಇವತ್ತು ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಮಾತಾಡ್ಬಿಟ್ಟಿದ್ದಾರೆ, ಪಂಕ್ಚರ್ ಅಂಗಡಿ ಗುಜರಿ ಅಂಗಡಿಯಲ್ಲಿ ದುಡಿದ್ಬಿಟ್ಟು ದೇವೇಗೌಡರನ್ನ ಕೊಂಡ್ಕೊಂಡ್ಬಿಡ್ತಾರಾ ಇವರು? ಪಂಕ್ಚರ್ ಅಂಗಡಿ ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡರನ್ನ ಕೊಂಡ್ಕೊಂಡ್ಬಿಡ್ತಾರಾ? ಜಮೀರ್ಗೆ ದುಡ್ಡಿನ ಮದ ಬಂದುಬಿಟ್ಟಿದೆ, ನ್ಯಾಯವಾಗಿ ನಿಯತ್ತಾಗಿ ಬಸ್ಸು ಓಡಿಸ್ಬಿಟ್ಟು ಬಂದಿರತಕ್ಕಂಥ ದುಡ್ಡ ಅದು ಅಂತ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರು ನೆನೆಸ್ಕೋಬೇಕು, ಇದೇ ಪಂಚರ್ ಅಂಗಡಿ, ಇದೇ ಗುಜರಿ ಅಂಗಡಿ ದುಡ್ಡಿಂದ ಬಾಂಬೆಗೆಲ್ಲ ಅವ್ರ ಜೊತೆ ಹೋಯ್ತಿದ್ರು, ಎಲ್ಲ ಕಡೆ ಸುತ್ತಿದ್ರು, ಎಲ್ಲ ಕಡೆ ಅವ್ರ ಜೊತೆ ವಿಶ್ವಾಸ ಇಟ್ಕೊಂಡಿದ್ರು. ಆವಾಗ ಈ ಗುಜರಿ ಪಂಚರ್ ಅಂಗಡಿ ಎಲ್ಲ ಜ್ಞಾಪಕ ಬರ್ಲಿಲ್ವಾ? ಈ ಸಂದರ್ಭದಲ್ಲಿ ಹೇಳಿಲ್ವಾ? ಅವ್ರು ದೊಡ್ಡವರು, ಅವ್ರು ಏನ್ ಮಾತಾಡಿದ್ರು ತಡ್ಕತ್ತದೆ, ನಾವೆಲ್ಲ ಸಣ್ಣವ್ರು ನಾವೇನ್ ಮಾತಾಡಿದ್ರು ಕೂಡ ವೈಭವೀಕರಣ ಆಗ್ತದೆ. ಪಂಚರ್ ಅಂಗಡಿ ದುಡ್ಡು, ಗುಜರಿ ಅಂಗಡಿ ದುಡ್ಡಿಂದನೇ ಅವರು ಅವ್ರ ಜೊತೆ ಸ್ನೇಹ ಬೆಳೆಸ್ದಾಗೆಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿಲ್ವಾ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳಿ. ಈಗ ಮತ್ತೆ ನಮಗೆ ಶಕ್ತಿ ಬಂದಿದೆ, ನನ್ನ ಪಾಲಿನ ಕರಾಳ ದಿನಗಳವು, ಅವ್ರ ಜೊತೆ ಇದ್ನಲ್ಲ, ನನ್ನ ಪಾಲಿನ ಕರಾಳ ದಿನಗಳು, ಗೊತ್ತಾಯ್ತು ಅದಕ್ಕೆ ಹೆಸರು ಅಂತ, ದೂರ ಇಟ್ಬಿಟ್ಟಿದ್ದೀನಿ ಇವಾಗ ಅಂಥೇಳಿ ಕುಮಾರಸ್ವಾಮಿ ಅವರು, ಕೇಂದ್ರದ ಮಂತ್ರಿ ಅವ್ರು ಮಾತಾಡಿದ್ದಾರೆ ಇವತ್ತು. ಬಾಲಕೃಷ್ಣ ಅವರೇ ಸರ್, ಈಗ ಅವ್ರೇನು ನಮ್ಮನ್ನು ದೂರ ಇಟ್ಟಿಲ್ಲ, ನಾವೇ ಅವರಿಂದ ದೂರ ಹೋಗಿರ್ತಕ್ಕಂಥದ್ದು. ಅವರ ವಿಕೃತ ಮನಸ್ಥಿತಿಯನ್ನ ರಾಜಕೀಯವಾಗಿ ಅವ್ರು ಏನಿದೆ ಅವರ ಮನಸ್ಥಿತಿ ಅಂತ ಅರ್ಥ ಮಾಡ್ಕೊಂಡು ನಾವೇ ಎಲ್ಲ ಬಿಟ್ಟು ಹೋಗಿರ್ತಕ್ಕಂಥದ್ದು. ಅವರೇ ನಮ್ಮನ್ನ ದೂರ ಇಡ್ತಕ್ಕಂಥ ಸಾಹಸ ಏನು ಮಾಡಿಲ್ಲ ಅವರು. ನಂಬರ್ 1, ಕರಾಳ ದಿವಸಗಳು ಅಂತಂದ್ರೆ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಇವರ ದೇವೇಗೌಡರ ಕುಮಾರಸ್ವಾಮಿ ವಿಚಾರ ವೈಭವೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳಿದ್ರು ವಿಧಾನಸೌಧದಲ್ಲಿ ಅವರು? ನಾನೇನು ಯಡಿಯೂರಪ್ಪನವರಿಂದ ಮುಖ್ಯಮಂತ್ರಿ ಆಗ್ಲಿಲ್ಲ, ನಮ್ ಸ್ನೇಹಿತ ಚಲುವರಾಯ ಸ್ವಾಮಿ ಇದ್ದ, ನಮ್ ಸ್ನೇಹಿತ ಬಾಲಕೃಷ್ಣ ಇದ್ದ, ಜಮೀರ್ ಇದ್ದ, ಪುಟ್ಟಣ್ಣ ಇದ್ದ ಅಂತೇಳಿ ನೀವೇ ಸ್ವಲ್ಪ ಟಿವಿಲಿ ರಿವೀಲ್ ಮಾಡಿ ತೋರಿಸಿ ಸ್ವಾಮಿ. ಅವತ್ತು ನಾವು ಕೊಚ್ಚೆ ಆಗಿರಲ್ಲ,
ಅವತ್ ನಾವೆಲ್ಲ ಪನ್ನೀರು, ಇವತ್ತೆಲ್ಲ ಕೊಚ್ಚೆ ಆಗ್ಬಿಟ್ಟಿದೀವಿ. ಅವರಿಂದ ಅವ್ರ ಹತ್ರ ಇರೋರೆಲ್ಲ ಪನ್ನೀರು, ಅವ್ರನ್ನ ಬಿಟ್ಟೋದವರೆಲ್ಲ ಕೊಚ್ಚೆಗಳು.